ಹಾಯ್ ಹಲೋ ನಮಸ್ತೆ ಕರ್ನಾಟಕ. ಈಗ ಒಂದು ಸುಂದರವಾದ ಲವ್ಲಿ ಟ್ರ್ಯಾಕ್ನ ಕೇಳ್ಕೊಂಡು ಬನ್ನಿ. ಆಮೇಲೆ ಮತ್ತೆ ಈ ಶೋನ ಕಂಟಿನ್ಯೂ ಮಾಡೋಣ. ಸಂತು, ಏನು ಸರ್? ಅಲ್ಲೋ, ಅದು ನಿನ್ನೆ ಒಂದು ಹುಡುಗಿ ಫೋನ್ ಮಾಡಿದ್ಲಲ್ಲ, ನಮ್ಮ ಅಭಿಗೆ. ಯಾಕೆ ಸರ್, ಏನಾಯ್ತು? ಏನಿಲ್ಲಪ್ಪ, ಅದನ್ನ ಕೇಳ್ಕೊಂಡು ಸುಮಾರು ಜನ ನಮಗೆ ಮೆಸೇಜ್ ಹಾಕ್ತಾನೆ ಇದ್ದಾರೆ. ಆ ಹುಡುಗಿ ಯಾರು, ಏನು, ಏನಾದರೂ ಅವ್ರದ್ದು ಇವ್ರದ್ದು ಏನಾದರೂ ಅಫೇರ್ ಏನಾದ್ರು ನಡೀತಾ ಇತ್ತಾ, ಅಥವಾ ನೀವು ಟಿ ಆರ್ ಪಿಗೋಸ್ಕರ ಈ ರೀತಿ ಏನಾದರೂ ಪ್ಲಾನ್ ಮಾಡಿರಾ ಅಂತ ಹೇಳಿ ಸುಮಾರು ಕ್ವಶನ್ಸ್ ಅಪ್ಪ. ಅಯ್ಯೋ ಸರ್, ಈ ರೀತಿಯಿಂದನೂ ನಾವು ಟಿ ಆರ್ ಪಿನ ಹೆಚ್ಚಿಗೆ ಮಾಡ್ಕೋಬೋದಾ ಅಂತ ನನಗೆ ಗೊತ್ತೇ ಇಲ್ಲ ನೋಡಿ. ಅದೆಲ್ಲ ಇರಲಿ, ಆದರೂ ಆ ಹುಡುಗಿ ಒಂಥರ ಸಮಥಿಂಗ್ ಡಿಫ್ರೆಂಟ್ ಅನ್ನಿಸ್ತೈತಲ್ಲ. ನನಗನ್ಸಿದ ಮಟ್ಟಿಗೆ ಅವರು ನಮ್ಮ ಅಭಿದು ಫ್ಯಾನ್ ಅನ್ಸುತ್ತೆ ಸರ್. ನಮ್ಮ ಅಭಿಗೆ ಭಾಳ ಜನ ಫ್ಯಾನ್ಸ್ ಇದ್ದಾರೆ, ಅದ್ರಾಗ ಇವರು ಒಬ್ರು ಪಕ್ಕ ಅಭಿಮಾನಿ ಅನ್ಸುತ್ತೆ. ಹಾಯ್ ಸರ್. ಓ ಹಾಯ್ ಅಭಿ. ಏನಪ್ಪ, ಮತ್ತೆ ನಿಮ್ಮ ಹುಡುಗಿ ಹೆಸರು ಗೊತ್ತಾತ ಹೆಂಗೆ? ಸರ್ ಏನು ನನ್ನ ಹುಡುಗಿ ಹೆಸರಾ? ಅಯ್ಯೋ ಕನ್ಫ್ಯೂಸ್ ಆಗ್ಬೇಡ ಮಾರಯ್ಯ. ಅದು ನಿನ್ನೆ ಒಬ್ರು ಕಾಲ್ ಮಾಡಿದ್ರಲ್ಲ, ಅವ್ರ ಹುಡುಗಿ ಅದೇ ಹೆಸರು ಏನೋ ಹೇಳಿದ್ರಲ್ಲ ಸಂತು, ನಿನಗೆ ಫೋನ್ ಮಾಡಿದಾಗ ಅವರು ಸರ್ ಅವ್ರು ಸಂಗೀತ ಅಂತ ಹೇಳಿದ್ರು. ಹಾ, ಅದೇ ಹೆಸರು ಇರ್ಬೋದಲ್ಲಪ್ಪ, ಒಂದ್ಸಲ ಟ್ರೈ ಮಾಡಲ್ಲ. ಟ್ರೈ ಮಾಡೋದ್ರೊಳಗಡೆ ಏನೂ ತಪ್ಪಿಲ್ಲ ಅನ್ಕೊಂತೀನಿ. ಸರ್ ಅವರು ಅಷ್ಟು ಈಸಿಯಾಗಿ ಅವ್ರ ಹೆಸರು ಸಂಗೀತ ಅನ್ನೋದು ಆಗಿದ್ರ ನನ್ನ ಹತ್ರ ಯಾಕಿಷ್ಟು ಒಂದು ಚಾಲೆಂಜಿಂಗ್ ತರ ಹೆಸರು ಕಂಡುಹಿಡೀರಿ ಅಂತ ಹೇಳಿ ಹೇಳ್ತಿದ್ರಂತ. ಅಲ್ಲನೋ ಅಭಿ, ಒಂದ್ಸಲ ಟ್ರೈ ಮಾಡಿ ನೋಡು. ಒಂದೊಂದ್ಸಲ ಈ ಹುಡುಗಿಯರ ಹಂಗನು ನಮ್ಗೆ ಗೊತ್ತಿರ್ತೈತಿ, ಆದ್ರೂ ಆಟ ಆಡಿಸ್ತಿರ್ತಾರ. ಇಲ್ಲಿಲ್ಲ, ನನಗೇನೋ ಆ ಹುಡುಗಿ ಹೆಸರು ಸಂಗೀತ ಅಲ್ಲ ಅನ್ನಿಸ್ತಾ ಐತಿ. ಸರಿನಪ್ಪ, ನೋಡು ಆ ಶೋ ಚೆನ್ನಾಗಿ ನಡ್ಸ್ಕೊಡಪ್ಪ. ಯಾಕಂತ ಅಂದ್ರೆ ನಿನ್ನೆ ಒಂದ್ಸಲ ಆ ಹುಡುಗಿ ಕಾಲ್ ಮಾಡಿದ್ದಕ್ಕೆ ನಿನಗೆ ಎಷ್ಟು ಜನ ಕೇಳ್ಕೊಂಡು ಬಂದಾರ ಗೊತ್ತೈತಿ. ಮೆಸೇಜ್ ಮೇಲೆ ಮೆಸೇಜು, ಮೆಸೇಜ್ ಮೇಲೆ ಮೆಸೇಜು, ಫಾಲೋವರ್ಸ್ ಜಾಸ್ತಿ ಆಗ್ಬಿಟ್ಟಾರಪ್ಪ. ಆ ಹುಡುಗಿ ಹೆಸರೇನು, ಆ ಹುಡುಗಿ ಹೆಸರೇನು ಅಂತ ಭಾಳ ಜನ ಕೇಳಕತ್ತಾರ. ನಿನಗಿದೊಂಥರ ಟಾಸ್ಕ್ ಇದ್ದಂಗೆ ನೋಡು, ಆದಷ್ಟು ಬೇಗ ಆ ಹುಡುಗಿ ಹೆಸರು ಕಂಡು ಹಿಡಿದ್ಬಿಡಪ್ಪ. ಸರ್, ಆ ಹುಡುಗಿ ಹೆಸರನ್ನ ಕಂಡು ಹಿಡಿದ್ರೆ ಟಿ ಆರ್ ಪಿ ನಮಗೆ ಡೈಲಿ ಸಿಗಲ್ಲ. ಒಂದೆರಡು ದಿವಸ ಸುಮ್ಮನೆ ಆಟಾಡ್ಸೋಣ ಬಿಡ್ರಿ. ಹೌದಲ್ಲ, ನೀನ್ ಹೇಳೋದು ನಿಜ ನೋಡು ಸಂತು. ಹಂಗೆ ಮಾಡ್ಬಿಡು, ಬೇಗ ಕಂಡು ಹಿಡಿಬೇಡ. ಸರ್ ಅವ್ರು ಇವತ್ತು ಕ್ಲೂ ಕೊಡ್ತೀನಿ ಅಂತ ಹೇಳ್ಯಾರ, ನೋಡೋಣ ಆ ಕ್ಲೂ ಮೇಲೆ ಏನಾದ್ರು ಹೆಸರು ನನಗೆ ಕಂಡು ಹಿಡಕ್ಕಾಗ್ತೇನೆ ಅಂತ. ಬ್ಯಾಡು, ನೀನು ಒಂದ್ ವೇಳೆ ಕಂಡು ಹಿಡಿದೆ ಅಂತ ಇಟ್ಕೋ, ಅವ್ರು ನಾಳೆಯಿಂದ ಕಾಲ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಕಣೋ, ಹೆಂಗಾರು ಮಾಡಿ ಈ ಶೋ ಇಂದ ಸ್ವಲ್ಪ ನಮ್ಮ ಟಿ ಆರ್ ಪಿನೂ ಇನ್ಕ್ರೀಸ್ ಆಗ್ತಾ ಐತಿ. ಪ್ಲೀಸು, ಎರಡು ಕಡೆಯಿಂದ ವಿಚಾರ ಮಾಡಿ ನೋಡಲ್ಲ. ಹೌದು ಅಭೈ, ಹೆಂಗಿದ್ರು ನಾವೇನ್ ಪ್ಲಾನ್ ಮಾಡಿಲ್ಲ, ಬಟ್ ಆ ಹುಡುಗಿ ಫೋನ್ ಮಾಡಿರೋದ್ರಿಂದ ಈಗ ನಮಗೂ ಹೆಲ್ಪ್ ಆಗ್ತಾ ಐತಿ. ಒಂದ್ ಸ್ವಲ್ಪ ಈ ಶೋನ ಜಾಸ್ತಿ ದಿವಸ ಹೇಳ್ಕೊಂಡು ಹೋಗೋ. ಸರಿ ಸರ್, ನಾನು ಪ್ರಯತ್ನ ಮಾಡ್ತೀನಿ, ಆದ್ರೆ ಅವ್ರ ಹೆಸರನ್ನ ನಾನು ಕಂಡು ಹಿಡಿಲೇಬೇಕು. ಇಲ್ಲ ಅಂದ್ರೆ ನಿನಗೆ ಅವಮಾನ ಅಲ್ಲ? ಹೇ, ಅವಮಾನ ಅಂತ ಇಲ್ಲ, ಏನು ಇಲ್ಲಪ್ಪ. ಅವರು ಒಂದ್ ರೀತಿಯಿಂದ ನನಗೆ ಚಾಲೆಂಜ್ ಕೊಟ್ಬಿಟ್ಟಾರ, ಸೊ ಹಂಗಾಗಿ. ಸರಿ ಬಿಡಪ್ಪ, ಅದೇನೋ ಕ್ಲೂ ಕೇಳ್ತೀನಿ ಅಂತ ಹೇಳಿಲ್ಲ, ಇವತ್ತು ಕೇಳ್ಕೊ. ಅದೇನಂತಾರ ನೋಡು. ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಐಡೆಂಟಿಫೈ ಮಾಡಿ ಅವ್ರ ಹೆಸರನ್ನ ಹೇಳಪ್ಪ. ನಾನು ಕಾಯಕತ್ತೀನಿ ನೋಡು. ಸಂತು, ನೀನು ಹೆಲ್ಪ್ ಮಾಡು ನಿನ್ನ ಫ್ರೆಂಡಿಗೆ. ಹಾ ಸರ್, ಆಯ್ತಪ್ಪ, ನಾನು ಬರಲಾ? ಓಕೆ, ಕಂಟಿನ್ಯೂ ಯುವರ್ ಪ್ರೋಗ್ರಾಮ್. ಏನು ನಿನಗೆ ಇಷ್ಟೆಲ್ಲ ಬೇಡಿಕೆ ಬರ್ತಾ ಆಯ್ತಾ? ನೋಡು, ನಮ್ಮ ಬಾಸ್ ಸಹಿತ ಬಂದು ಅದನ್ನ ಹೇಳಿ ಹೋದ್ರು. ಸುಮ್ಮನಿರೋ, ಅವ್ರೇನೋ ಹೇಳ್ತಾರಂತ ಹೇಳಿ ನಾವು. ಹೇ, ಈ ಮೈಕ್ ಆನ್ ಇಲ್ಲಲ್ಲ? ಇಲ್ಲಪ್ಪ, ಟ್ರ್ಯಾಕ್ ಪ್ಲೇ ಮಾಡೋದಿತ್ತಲ್ಲ, ಎಲ್ಲ ನಾನು ಆಫ್ ಮಾಡೀನಿ. ಹಬ್ಬ, ಇಲ್ಲಾಂದ್ರೆ ಲೈವ್ ಟೆಲಿಕಾಸ್ಟ್ ಆಗ್ಬಿಡ್ತಿತ್ತು ಇಷ್ಟೊತ್ತಿಗೆ ನಮ್ದು ಎಲ್ಲ ಮಾತುಕತೆ. ಏನೋ ನನಗೇನು ಅಷ್ಟು ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ದಿ, ನನಗೂ ಗೊತ್ತು ತಗೋ. ಯಾವಾಗ ನಾನು ಆ ಹುಡುಗಿ ಹೆಸರು ಕಂಡು ಹಿಡಿತೇನೋ, ಯಾವಾಗ ಅವ್ರ ಜೊತೆ ಚಂದಕ್ಕೆ ಮಾತಾಡ್ತೇನೋ ಅಂತ ಅನ್ನಿಸ್ಬಿಟ್ಟೈತಿ. ಹಾ, ಏನೋ ನೀನು ಹೇಳೋದು ಕೇಳಿದ್ರ? ಸಮಥಿಂಗ್ ನೋ ನಥಿಂಗ್ ಆ ರೀತಿ ಏನೂ ಇಲ್ಲಪ್ಪ. ಅದು ಆ ಹುಡುಗಿ ಹೆಸರು ನನಗೆ ಐಡೆಂಟಿಫೈ ಮಾಡೋ ತನಕ ಊಟ ನಿದ್ದೆ ಏನು ಬರ್ತಾನೆ ಇಲ್ಲ, ಊಟನೂ ಸೇರಕತ್ತಿಲ್ಲ. ಆದಷ್ಟು ಜಲ್ದಿ ಅವ್ರ ಹೆಸರನ್ನ ಕಂಡು ಹಿಡಿದ್ಬಿಟ್ರೆ ನಾನು ನಿರಾಳ ಆಗ್ತೀನಿ ನೋಡಪ್ಪ. ಅವ್ರ ಹೆಸರು ಕಂಡು ಹಿಡಿದ್ರೆ ನೀನು ನಿರಾಳ ಆಗ್ತೀಯೋ, ಅಥವಾ ಅವ್ರ ಪ್ರೀತಿ ಒಳಗಡೆ ನೀನು ಕಳೆದು ಹೋಗ್ತೀಯೋ, ಆ ದೇವರೇ ಬಲ್ಲ. ಏನು ಮಾತಾಡಾತಿದ್ದೀನಿ ನೀನು? ನಾನು ಪ್ರೀತಿ ಒಳಗ ಸಾಧ್ಯನೇ ಇಲ್ಲ. ಒಪ್ಕೊಂತೇನೆ, ನಾನು ಚಾಕ್ಲೇಟ್ ಹೀರೋ ಥರ ಇರ್ಬೋದು, ನಾನು ಲವ್ಲಿ ಬಾಯ್ ಥರ ಕಾಣಿಸ್ಬೋದು. ಹಂಗಂತ ಹೇಳಿ ಇಂಥ ಮ್ಯಾಟ್ರ್ ಒಳಗಡೆ ನಾನು ಅಷ್ಟು ಈಸಿಯಾಗಿ ಬಿಡೋನಲ್ಲ. ನೋಡೋಣ ಯಾರು ಆದಷ್ಟು ಜಲ್ದಿ ಎದ್ರೊಳಗೆ ಬೀಳ್ತಾರಂತ ಹೇಳಿ. ಸರಿನಪ್ಪ, ನನ್ನ ಶೋ ನಾನು ಮುಂದುವರಿಸ್ತೀನಿ. ಆಮೇಲೆ ನಿನ್ನ ಶೋ ಇರೋದು. ಅಲ್ಲಿವರೆಗೂ ಅವ್ರ ಹೆಸರು ಏನಾರು ಗೊತ್ತಾದ್ರೆ ಹೇಳು. ಒಂದಿಷ್ಟು ಹೆಸರನ್ನೆಲ್ಲ ನೋಟ್ ಮಾಡಿ ಇಟ್ಕೋ, ಅವ್ರಿಗೆ ಹೇಳು. ಒಂದ್ ವೇಳೆ ಅದ್ರೊಳಗಡೆ ಏನಾರ ಆ ಹೆಸರು ಅವ್ರದ್ದಾಗಿತ್ತು ಅಂದಿದ್ರೆ ಒಪ್ಕೊಂತಾರ. ಅಲ್ಲಿಗೆ ನಿನ್ನ ಶೋ ಮುಗೀತು. ಏನೋ ನೀನು ಏನೇನೋ ಮಾತಾಡಕತ್ತಿಯಲ್ಲ? ಅಯ್ಯೋ ಹಂಗಲ್ಲಪ್ಪ, ಈ ಶೋ ಅಂತ ನೀನು ನಡೆಸ್ಕೊಡಕತ್ತಿಯಲ್ಲ, ಈ ಹೆಸರು ಹೇಳೋ ಶೋ ಅಲ್ಲಿಗೆ ಮುಗೀತೈತಿ. ಆಮೇಲೆ ನಿನ್ನ ನಾರ್ಮಲ್ ಶೋ ಶುರು ಆಗ್ತೈತಿ ಅಂತ ಅಂದೆ. ಸರಿ ಬಿಡಪ್ಪ. ಇವತ್ತು ನನ್ನ ಜೊತೆಗೆ ನೀನು ಶೋ ನಡೆಸ್ಕೊಡ್ತೀಯಾ? ನನಗೊಬ್ಬನಿಗೆ ಶೋ ಮಾಡೋಕೆ ಅಷ್ಟು ಮೂಡಿಲ್ಲ. ಮೂಡಿಲ್ವೋ, ಅಥವಾ ಆ ಹುಡುಗಿ ನೆನಪಾಗತ್ತಾಳೋ? ಸಂತು, ನೀನೇನು ಅವ್ರು ಕ್ಯಾಶುವಲ್ ಆಗಿ ಕಾಲ್ ಮಾಡಿರೋದು, ನಮ್ಮಿಬ್ರು ಮಧ್ಯೆ ಆ ರೀತಿ ಏನೂ ಇಲ್ಲ. ಅಷ್ಟಕ್ಕವ್ರು ಯಾರು ಏನು ಎತ್ತ ಒಂದು ಗೊತ್ತಿಲ್ಲ. ಸುಮ್ಮನೆ ನೀನು ಇಲ್ದೇ ಇರೋದಿಲ್ಲ ನನ್ನ ತಲೆ ಒಳಗೆ ತುಂಬಬೇಡಪ್ಪ. ಸಾರಿ ಮಚ್ಚ, ಹಂಗ ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ, ಸೀರಿಯಸ್ ಆಗಿ ತಗೋಬೇಡ. ಸರಿ, ನಿನ್ ಶೋ ಆದ್ಮೇಲೆ ಹೇಳು, ನಾನು ನೀನು ಸೇರ ನನ್ನ ಶೋ ನಡೆಸ್ಕೊಡೋಣ ಅಂತ. ಅಯ್ಯೋ ಸಾರಿ ಮಚ್ಚ, ನಾನು ಬೇಗ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ದೆ. ನಿನ್ ಮನೆಗೆ ಹೋಗೋದು ಬೇಡ, ಏನು ಬೇಡ, ನನ್ನ ಜೊತೆ ಹೆಲ್ಪಿಂಗ್ ನಿಲ್ಲು, ಏನು ಬೇಕಾಗಿಲ್ಲ. ಇಷ್ಟು ದಿವಸ ಏನು ನಾನು ನಿನ್ಗೆ ಹೆಲ್ಪ್ ಮಾಡಿಲ್ವಾ? ಇವತ್ತು ನೀನು ನನಗೆ ಹೆಲ್ಪ್ ಮಾಡಕ್ಕೆ ಒಳ್ಳೆ ಅನ್ನಕತ್ತೇನ? ಸರಿ ಬಿಡಪ್ಪ, ಆಯ್ತು. ಏನೋ ಅಪರೂಪಕ್ಕೆ ಇವತ್ತು ಬೇಗ ಮನೆಗೆ ಹೋಗಿ ನಿದ್ದೆ ಮಾಡೋಣ ಅಂತ ಅನ್ಕೊಂಡಿದ್ದೆ. ಪಾಪ ಬಡಪಾಯಿ ನನ್ನ ಸ್ನೇಹಿತಗೂ ಹೆಲ್ಪ್ ಮಾಡೋಣ. ಸರಿ, ಏನು ಮಾಡ್ತೀವೋ ಬಿಡ್ತೀವೋ, ನಾನು ಒಂದು ಸ್ವಲ್ಪ ಹೆಸರೆಲ್ಲ ನೋಟ್ ಡೌನ್ ಮಾಡ್ಕೊತೀನಿ, ಹೇಳ್ತೀನಿ. ಅವ್ರು ಕ್ಲೂ ಕೊಟ್ರೆ ಒಂದು ಸ್ವಲ್ಪ ಹೇಳಕ್ಕಾದ್ರೂ ಈಸಿ ಆಗ್ತೈತಿ. ಅವ್ರು ಇವತ್ತು ನಿನಗೆ ಕ್ಲೂ ಕೊಡಲ್ಲ, ನೋಡೋಣ ಬಿಡು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಸಂತೂಸ್ ಶೋ. ಅಲ್ಲ, ನನಗೂ ಒಂದು ಹುಡುಗಿ ಇದೇ ರೀತಿ ಕಾಲ್ ಮಾಡಿ ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ಲ. ಎಲ್ಲ ನಮ್ಮ ಬೀಗ ಮಾತಾಡ್ತಾರಪ್ಪ, ನಾವೇನು ಲೆಕ್ಕಕ್ಕೆ ಇಲ್ಲ ಅನಿಸ್ತೈತಿ, ಕಾಣ್ತೈತಿ. ಏನ ಸಂತು, ಏನು ಯೋಚನೆ ಮಾಡತ್ತಿದಿ? ಏನಿಲ್ಲನೋ, ನಿಂತರ ನನಗೂ ಯಾರು ಹುಡುಗಿ ಫೋನ್ ಮಾಡಿ ಅವ್ರ ಹೆಸರು ಹೇಳಕ್ ಕೇಳ್ತಾರೇನೋ ಅಂತ ಅನ್ಕೊಳಕತ್ತಿದ್ದೆ.
ಏನು ಕಿಂಡಲ್ಲ? ಇಲ್ಲಪ್ಪ, ನಿಜವಾಗ್ಲೂ ನನ್ನ ಮನಸ್ಸಿನ ಮಾತು ಹೇಳ್ಕೊಂಡೆ ಅಷ್ಟ. ಸರಿ ಬಿಡು, ಇವತ್ತು ನನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಶುರು ಮಾಡೋಣ. ಬಾರಪ್ಪ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ದಿ ಒನ್ ಅಂಡ್ ಓನ್ಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ 99.99 FM. ಸಖತ್ ಕೂಲ್ ಮಗ. ನೀವಿರೋದು ನನ್ನ ಜೊತೆ, ಅಂದ್ರೆ ನಿಮ್ಮ ಅಭಿ ಜೊತೆಗೆ. ಬನ್ನಿ ಇವತ್ತಿನ ಮೊದಲನೇ ಕಾಲರ್ ಯಾರು ಅಂತ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಪ್ರೋಗ್ರಾಮ್ನೆಲ್ಲ ಯಾರೆಲ್ಲ ಕೇಳ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಲೋ ಹಾಯ್ ಮೇಡಮ್, ಏನು ಹೇಳಿ ನಿಮ್ಮ ಹೆಸರು? ಸರ್, ನಾನು ನನ್ನ ಹೆಸರು ಹೇಳಲ್ಲ, ನೀವೇ ನನ್ನ ಹೆಸರನ್ನ ಗೆಸ್ ಮಾಡಿ. ಏನು ಇದು, ಎಲ್ಲರೂ ಫೋನ್ ಮಾಡಿ ನಿನ್ಗೆ ಹೆಸರು ಗೆಸ್ ಮಾಡಿ ಅನ್ನಕತ್ತಾರಲ್ಲ. ಇದು ಒಂಥರ ಟ್ರೆಂಡ ಶುರು ಆದಂಗೆ ಆಗೈತಲ್ಲ. ಸುಮ್ಮನಿರೋ ಮ್ಯಾಮ್, ಪ್ಲೀಸ್ ಮೇಡಮ್, ನಿಮ್ಮ ಹೆಸರು ಏನಂತ ತಿಳ್ಕೊಬೋದಾ? ಯಾಕೆ ಸರ್, ನಿನ್ನೆ ಒಬ್ರು ಕಾಲ್ ಮಾಡಿದ್ರು, ಅವ್ರ ಹೆಸರನ್ನ ಕೇಳಿದ್ರು, ನೀವು ಕ್ಲೂ ಕೊಡಿ ಹಂಗೆ ಹಿಂಗೆ ಅಂದ್ರಿ. ನಮ್ಗಾದ್ರೆ ಯಾಕೆ ಇಷ್ಟು ಫೋರ್ಸ್ ಮಾಡ್ತಾ ಇದ್ದೀರಾ? ಮೇಡಮ್, ಅವ್ರ ಹೆಸರನ್ನೇ ನನಗೆ ಇನ್ನೂ ಕಂಡಿಡಕ್ಕಾಗಿಲ್ಲ. ನಿಮ್ಮ ವಾಯ್ಸು ತುಂಬಾ ಸ್ವೀಟ್ ಆಗಿದೆ. ಪ್ಲೀಸ್ ನಿಮ್ಮ ಹೆಸರು ಇನ್ನೂ ಚೆನ್ನಾಗಿರ್ಬೋದಲ್ಲ, ಹೇಳ್ತೀರಾ? ಓ ರಿಯಲಿ? ಹಾ ಮೇಡಮ್, ನಿಮ್ಮ ವಾಯ್ಸಿಗೆ ತಕ್ಕಂಗೆ ನಿಮ್ಮ ಹೆಸರು ಇದೆನಾ ಅಂತ. ಪ್ಲೀಸ್ ಮೇಡಮ್, ನಿಮ್ಮ ಹೆಸರು ಹೇಳ್ತೀರಾ? ವಾವ್, ಎಷ್ಟು ಸ್ವೀಟಾಗಿ ಮಾತಾಡ್ತೀರಾ ಸರ್. ನನ್ನ ಹೆಸರು ಶ್ವೇತಾ. ಹಾ, ನೀವು ನಿಮ್ಮ ಹೆಸರು ತಕ್ಕಂಗೆ ಇದ್ದೀರಾ ಅನ್ಸುತ್ತಲ್ಲ ಮೇಡಮ್? ಸರ್, ನಾನು ತುಂಬಾ ಚೆನ್ನಾಗಿದ್ದೀನಿ, ನೋಡಕ್ಕೆ ಎಷ್ಟು ಚೆನ್ನಾಗಿದ್ದೀನಿ ಗೊತ್ತಾ. ಅಷ್ಟೇ, ನನ್ನ ಹೆಸರಿಗೆ ತಕ್ಕಂಗೆ ನಾನು ಬೆಳ್ಳಿಗೆ ಇರೋದು. ಓಕೆ ಮೇಡಮ್, ನಿಮಗೋಸ್ಕರ ನಾನು ಯಾವ ಹಾಡನ್ನ ಪ್ಲೇ ಮಾಡಲಿ?